ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಬೇಗನೆ ಎದ್ದು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇದೇ ಫಸ್ಟ್ ಹೋಗ್ತಾ ಇರೋದು. ನಾವಿವಾಗ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ಲು ಎರಡು ಸೈಡು ಪೂಜೆ ಸಾಮಾನು ಮಾರ್ತಾ ಇರ್ತಾರೆ. ಇಲ್ಲಿ ಪೂಜೆ ಸಾಮಾನು ರೇಟ್ ಮಾತ್ರ 1 ಡಬಲ್ ಹೇಳ್ತಾರೆ. ನಮಗೆ ಗೊತ್ತಿರಲಿಲ್ಲ. ನಾವು ತೊಗೊಂಡೋದ ಒಳಗಡೆ ಆದರೆ ನಾವು ತೊಗೊಂಡೋದಾಗ ಪೂಜೆ ಮಾಡ್ತಾ ಇರಲಿಲ್ಲ. ನಾವು ಅದಕ್ಕೆ ಎಲ್ಲ ಹೂವು ಎಲ್ಲ ಆಚೆ ಇಟ್ಬಿಟ್ಟು ಕಡ್ಡಿ ಕರ್ಪೂರ ಹಚ್ಬಿಟ್ಟು ತೆಂಗಿನಕಾಯಿ ಹೊಡ್ಕೊಂಡು ಬಂದು. ನೀವು ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ದೀಪದೆಣ್ಣೆ ತಗೊಂಡೋಗಿ. ಯಾಕಂದರೆ ದೇವಸ್ಥಾನ ಗರ್ಭಗುಡಿ ಒಳಗಡೆ ಲೈಟ್ ಹಾಕಲ್ಲ, ದೀಪ ಮಾತ್ರ ಅಂಟಿಸಿರ್ತಾರೆ. ಎನಿ ಟೈಮ್ ದೀಪ ಉರಿತಾನೆ ಇರುತ್ತೆ. ಅದಕ್ಕೆ ದೀಪದ ಎಣ್ಣೆ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೋದಾಗ ದೀಪದ ಎಣ್ಣೆ ತಗೊಂಡೋಗಿ. ತುಂಬಾ ಕಷ್ಟ ಅನಿಸ್ತಾ ಇದೆ, ಜನ ಜಾಸ್ತಿ ಇದ್ದಾರೆ ಅದಕ್ಕೆ. ಇನ್ನು ದಾಸೋಹಕ್ಕೆ ಹೋಗುವ ದಾರಿ. ನಾವು ಹೋದಾಗ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀತಾ ಇತ್ತು. ತುಂಬ ಜನ ಇದ್ದರು. ಅವತ್ತಿನ ವಿಶೇಷವಾದ ದಿನ ಅಂತ ಹೇಳಿದರು. ಈ ದೇವಸ್ಥಾನದಲ್ಲಿ ಬಂದು 3 ಇಡಿ ಮಣ್ಣು ಎತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ಮನೇಲಿ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಸರಿ ಆಯಿತು ಅಂದ್ಬಿಟ್ಟು ನಾವು 3 ಇಡಿ ಮಣ್ಣು ಎತ್ಕೊಂಡು ಪೂಜೆ ಮಾಡಿಸೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀವಿ. 3 ಇಡಿ ಮಣ್ಣು ಎತ್ಕೊಂಡು ದೇವಸ್ಥಾನನ 11 ಸುತ್ತು ಸುತ್ತಬಿಟ್ಟು ಆಮೇಲೆ ಪೂಜೆ ಮಾಡಿಸ್ಬೇಕು. ತುಂಬ ಜನ ಇದ್ದರು. ನಾವು ಪೂಜೆ ಮಾಡಿಸೋದ್ರೂ ನಮ್ಮ ಥರ ಎಷ್ಟೋ ಜನ ಆ ಥರ ಮಣ್ಣು ಎತ್ಕೊಂಡು ದೇವರ ಹತ್ರ ಪೂಜೆ ಮಾಡಿಸ್ಕೊತಾ ಇದ್ರು. ಇವರು ಇಲ್ಲೆಲ್ಲ ಇಟ್ಟು ಮಣ್ಣು ಕಲ್ಲು ಬೇಕಾದರೆ ಕಲ್ಲು ಎತ್ಕೊತಾರೆ ಮನೆ ಕಟ್ಟಬೇಕಾದವರು. ನಾವು ಮಣ್ಣು ಎತ್ಕೊಂಡು ಬಂದು ಪೂಜೆ ಮಾಡಿಸೋಣ ಅಂತ ಅಲ್ಲಿ ಟೋಕನ್ ತೊಗೊಂಡು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬರಬೇಕು. ಇದು ದೇವಸ್ಥಾನದ ಪಕ್ಕ ಒಂದು ಪುಟ್ಟ ದೇವಸ್ಥಾನ ಇದೆ. ಅಲ್ಲಿ ಇದು ಕಲ್ಲೆಲ್ಲ ಇಟ್ಟು ಯಾರ್ಯಾರು ಕಲ್ಲೆಲ್ಲ ಎತ್ಕೊಬಂದಿರ್ತಾರೋ ಅವರೆಲ್ಲ ಇಲ್ಲಿ ಇಟ್ಟು ಒಂದು ಕಲ್ಲು ಇಟ್ಟು ಇನ್ನೊಂದು ಕಲ್ಲು ಪೂಜೆ ಮಾಡಿಬಿಟ್ಟು ಮನೆಗೆ ಎತ್ಕೊಂಡು ಹೋಗ್ತಾರೆ. ಆಗಲೇ ಹೇಳಿದ್ನಲ್ಲ ಇಲ್ಲಿ ಕಲ್ಯಾಣೋತ್ಸವ ಆಗಿತ್ತು ಅಂತ. ಅದಕ್ಕೆ ತುಂಬ ಜನ ಇದ್ದರು. ನಾವು ಅದಕ್ಕೆಲ್ಲ ಲಾಸ್ಟಲ್ಲಿ ನಾವು ಹೋದಾಗೂ ತುಂಬ ಜನ ಇದ್ದರು. ಇವತ್ತು ಬೆಳಗ್ಗೆಯಿಂದ ಸಂಜೆ ಗಂಟೆ ಫುಲ್ಲು ದೇವಸ್ಥಾನ ಕ್ಲೋಸ್ ಆಗಲ್ಲ, ಓಪನ್ನಲ್ಲೇ ಇರುತ್ತೆ ಅಂದ್ಬಿಟ್ಟು ಜನ ತುಂಬ ಬರ್ತಾನೇ ಇದ್ದರು. ಒಬ್ಬೊಬ್ಬರೇ ತುಂಬ ಜನ ಬರ್ತಾಯಿದ್ರು. ನಾವು ಹೋಗಿ ದರ್ಶನ ಮಾಡ್ಕೊಬರೋಷ್ಟೊತ್ತರೆಗೆ 1 ಅವರ್ ಆಯಿತು. ಯಾಕೆ ಏನಾಗೈತೆ ಅಂತ ನಮ್ಗೆ ದೇವಸ್ಥಾನ ಹೊಸ್ದಾಗಿ ಮಾಡಿದಾರ ಅಂತ ಇದಾ. ಈಗ ಬಾವವರ ಚಿಕ್ಕಮ್ಮನ ಯಾರೋ ಅವತ್ತು ಮಡಿಕೇರಿಗೆ ಹೋದಾಗ ಹೇಳಿಲ್ವ ಹಳೇದು ಅಂತ. ಅವಾಗಿಂದನೂ ಐತಿ ಅಂತ. ಚೆನ್ನಾಗಿತ್ತು. ಎಷ್ಟೊತ್ತಾಗಿತ್ತು ನಾವು ಹೋಗಿದ್ದು? ಬೆಳಗ್ಗೆ 2:30. ಇವಾಗ ಏನು 3 ಗಂಟೆ. ಕಾರು ಎಲ್ಲಿ ಬಂದಿದ್ದೆ 12 ಗಂಟೆ 12 ಕಾಲಾಗಿತ್ತಲ್ವಾ? 12:30. ನಾವು ಹಾಗೆ ಬರೋ ದಾರಿಲಿ ಹೂವು ತೋಟ ಇತ್ತು. ಸರಿ ಹೂವು ತಗೊಳ್ಳೋಣ ಫ್ರೆಶ್ ಆಗಿರುತ್ತೆ ಅಂತ ಹೋದೋ. ಅಲ್ಲಿ ಬೆಂಗಳೂರಿಗಿಂತ ತುಂಬ ರೇಟ್ ಹೇಳಿದ್ರು. ನಾವು ಅಲ್ಲಿಂದ ಸರಿ ಅಂತ ಬಂದ್ಬಿಟ್ಟು KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇನ ಅಲೆ ತರ ಬರೋದು? ಇದಲ್ಲ, ಇನ್ನೊಂದು ಅದೇ ಹೇಳ್ನಲ್ಲ ಮೀನಾಕ್ಷಿಪುರ. ಅಲ್ಲಿಗೆ ಹೋಗೋದ ಇಲ್ಲ ಆಟ ಆಡೋದ? ಟೈಮ್ ಆಗ್ಲೇ 4 ಗಂಟೆ ಆಯ್ತಲ್ಲ ಪುನಿ. 8 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ. ಇದು ಎಂಡ್ ಪಾಯಿಂಟ್. ಹಿಂಗೋಗಿ ತಿರ್ಗಾ ಹಿಂಗೈತೆ. ಪಾರ್ಕಿಂಗ್ ನೀನು ನೋಡಿದ್ರಾ? ಡ್ರೈವರ್ ಅದು ನೀರೊಳಗೆ ಇದ್ದಿದ್ದು ದೇವರು ಮಧ್ಯ ಇತ್ತು. ನೀರು ಖಾಲಿ ಆದಾಗ ಮಾತ್ರ ಕಾಣಿಸ್ತಿತ್ತು. ಅದನ್ನ ನೀರಿಲ್ದ ಟೈಮಲ್ಲಿ ಎತ್ಕೊಬಂದು ಈಗ ಹೆಂಗೆ ಎತ್ಕೊಬಂದ್ರು? ನೀರು ಖಾಲಿ ಆಗಿದ್ದಾಗ ಎತ್ಕೊಬಂದವ್ರೆ. ಶೂಟಿಂಗ್ ಡ್ಯಾನ್ಸ್ ಆಡ್ತಾರೆ ನೋಡಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಮೈಸೂರು ಕಡೆ ಹೋದರೆ ಒಂದ್ಸಲಿ ಅಲ್ಲಿ ವಿಸಿಟ್ ಕೊಡಿ. ಅಲ್ಲಿ ನೇಚರು ತುಂಬ ಚೆನ್ನಾಗಿದೆ. ಗಲೀಜು ಕಣಪ್ಪ, ಕುಂಡಿಸ್ಬೇಡ.
ಇಲ್ಲಿ ನೋಡಿ ಇಲ್ಲಿ ಅದು ಹಂಗೆ ಸುಮ್ಮನೆ ನೋಡು, ಒಂದು ಕಾಲಿಟ್ರೆ ಗಲೀಜಾಯ್ತೈತೆ. ಮಣ್ಣು ಇನ್ನೇನು ಗಲೀಜ ಥೂ, ವಾಸನೆ ಬೇಡ, ಸುಮ್ಮನೆ ಇರು. ಅಲ್ಲ ಇದೇ ನೀರು ಬಲ್ಮುರಿ ಫಾಲ್ಸ್ ಬರ್ತದೆ, ಅದು ಸೂಪರ್ ನೀರು. ಅದೇನು ಹಿಂಗೆ ಗಲೀಜು ಬರುತ್ತಾ? ಮಣ್ಣೆಲ್ಲ ಕೆಳಗಡೆ ಕೂತಿರ್ತದು. ನಾವು ಅಲ್ಲಿಂದ ನೆಕ್ಸ್ಟ್ ಮೀನಾಕ್ಷಿಪುರ ಬಂದು, ಅಲ್ಲಂತೂ ನೀರು ಆಡೋಕ್ಕಾಗಲ್ಲ, ಆದರೆ ಸುತ್ತಮುತ್ತ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನೀವೇನಾದರೂ KRS ಬ್ಯಾಕ್ ವಾಟರ್ಗೆ ಹೋದರೆ ಇಲ್ಲೊಂದ್ಸಲಿ ಹೋಗ್ಬಿಟ್ಟು ಹೋಗಿ. ಐಶು ಐಶು ಎದು ಬಂದ. ನಾವೆಲ್ಲ ಅಲ್ಲೆಲ್ಲ ಸುತ್ತಾಡ್ಕೊಂಡು ಮನೆಗೆ ಹೊರಡೋಷ್ಟೊತ್ತಿಗೆ ತುಂಬ ಕತ್ಲೆ ಆಗಿತ್ತು. ನಾವು ಅಕ್ಕವ್ರನ್ನ ಬಿಟ್ಟು ಮತ್ತೆ ರಿಟರ್ನ್ ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಆಯಿತು ಅಂತ ಬೇಗ ಬೇಗ ಹೋಗ್ತಾ ಇದ್ದೀವಿ. ನಾವು ಅಲ್ಲಿಂದ ಊಟ ಮಾಡಿಕೊಂಡು ಇವ್ರನ್ನ ಬಿಟ್ಟು ಹೊರಡಬೇಕು. ಮತ್ತೆ ಕತ್ಲೆ ಆಗ್ಬಿಟ್ಟಿದೆಯಲ್ಲ, ಆಗಲೇ 7 ಗಂಟೆ 7:15. ನಮ್ದು ಇವತ್ತಿನ ದಿನ ಹೀಗಿತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.